ಈಗ ಕಾಂಗ್ರೆಸ್ನಲ್ಲಿ ಪ್ರತ್ಯೇಕ ರಾಜ್ಯದ ವಿಚಾರ ಆಗಿತ್ತು. ಈಗ ಪ್ರತ್ಯೇಕ ಜಿಲ್ಲೆಯನ್ನ ಒಂದು ಸ್ಟೇಟ್ ಮಾಡಬೇಕು ಅನ್ನುವಂಥದ್ದು ಅಥವಾ ಒಂದು ಜಿಲ್ಲೆಯನ್ನ ಪ್ರತ್ಯೇಕ ಸ್ಟೇಟ್ ಮಾಡಬೇಕು ಅನ್ನುವಂಥದ್ದು ವಿಚಾರ ಮುನ್ನೆಲೆಗೆ ಬಂದಿದೆ. ಏನು ಕಾಂಗ್ರೆಸ್ ಮುಖಂಡನಿಂದ ಪ್ರತ್ಯೇಕ ರಾಜ್ಯದ ಬೇಡಿಕೆಯನ್ನ ನಾವು ಗಮನಿಸಿದ್ವಿ. ಅದು ಕೇಂದ್ರ ಬಜೆಟ್ನಲ್ಲಿ ಅನ್ಯಾಯ ಆಗಿದೆ ಅಂತ ಡಿ ಕೆ ಸುರೇಶ್ ಅವರು ಹೇಳಿಕೊಟ್ಟಂತ ಹೇಳಿಕೆ. ಯಾವ ಕಾಂಟೆಸ್ಟ್ ಅಲ್ಲಿ ಕೊಟ್ಟರು ಏನು ಅನ್ನೋದು ಈಗೆಲ್ಲ ಗೊತ್ತಿರುವಂತಹ ಸಂಗತಿ. ಸೌತ್ ಇಂಡಿಯಾ ಬೇರೆ ಮಾಡ್ಕೊಳ್ತೀವಿ ಅಂತಾರೆ ಕಾಂಗ್ರೆಸ್ ಮುಖಂಡ ಪಾರಸ್ಮಲ್ ಸುಖಾನಿ ಅನ್ನುವಂಥವ್ರು ಕೊಟ್ಟಿರೋ ಹೇಳಿಕೆ ಇದು. ಸೌತ್ ಇಂಡಿಯಾ ಬೇರೆ ಮಾಡ್ತೀವಿ ಅಂತಾರಲ್ಲ, ಅದೇ ರೀತಿ ನಾಳೆ ರಾಯಚೂರಿನವರು ಕೂಡ ಹೇಳ್ತಾರೆ ನಾವು ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಇರಬೇಕು ಅಂತ. ಹೈದರಾಬಾದ್ ಕರ್ನಾಟಕ ಜೊತೆಗಿದ್ರೆ ಉಪಯೋಗ ಇಲ್ಲ, ನಮ್ಮ ಕಡೆಯಿಂದ ಬೇಕಾದಷ್ಟು ರೆವೆನ್ಯೂ ಹೋಗ್ತಾ ಇದೆ, 75 ವರ್ಷದಿಂದಲೂ ನಮ್ಮ ರಾಯಚೂರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಕಾಂಗ್ರೆಸ್ ಮುಖಂಡ ಪಾರಸ್ಮಲ್ ಸುಖಾನಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಕಡೆ ಗಮನ ಕೊಡಬೇಕು. ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು. ಮತ್ತು ಅದು ಎಲ್ಲಿ ಅದ? ನೀವು ಬೆಳವಣಿಗೆ ಮಾಡೋದು ಬರೀ 6 ಜಿಲ್ಲೆ, ಮೈಸೂರು, ಬ್ಯಾಂಗ್ಳೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಈ ಕಡೆ ಗುಲ್ಬರ್ಗ, ಇವು 6 ಜಿಲ್ಲೆ ರಾಯಚೂರು ಗುಲ್ಬರ್ಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಡೆವಲಪ್ಮೆಂಟ್ ಆಗೋದು. ಬಾಕಿ ಜಿಲ್ಲೆಗಳಿಗೆ ಏನೂ ಇಲ್ಲ. ಈ ಬಜೆಟ್ನಲ್ಲಿ ನಮಗೆ ಏನು ಕೊಡೋಂಗಿಲ್ಲ. ಅದನ್ನು ತಮ್ಗೆ ಹೇಳ್ತೀನಿ, ಗುಲ್ಬರ್ಗ ಕೊಡ್ತಾರೆ, ನಮಗೇನು ಸಿಗೋಂಗಿಲ್ಲ. ಮತ್ತು ಅವ್ರೇನು ಲಾಸ್ಟ್ ಟೈಮ್ ನಮ್ಮ ಡಿ ಕೆ ಸುರೇಶ್ ಅವರು ಹೇಳಿದರು, ನಮಗೆ ಸೆಂಟ್ರಲ್ ಅವರು ಬಜೆಟ್ನಾಗ ರೊಕ್ಕ ಕೊಡ್ತಾ ಇಲ್ಲ, ಅನ್ಯಾಯ ಮಾಡ್ಯಾರ ಅಂತೇಳಿ. ನಾವು ಸೌತ್ ಕರ್ನಾಟಕ ಸೌತ್ ಇಂಡಿಯಾನ ಬೇರೆ ಮಾಡ್ಕೊಂತೀವಿ ಅಂತೇಳಿ. ಅದೇ ಥರ ಕೂಗು ಮತ್ತು ರಾಯಚೂರವ್ರು ಹೇಳ್ತಾರೆ ನಾಳೆ ನಾವು ಯಾಕೆ ಇರಬೇಕು ಕರ್ನಾಟಕ ರಾಜ್ಯದಲ್ಲಿ. ನಾವು ನಮ್ಮ ಕಡೆಯಿಂದ ರೆವೆನ್ಯೂ ಬೇಕಾದಷ್ಟು ಹೋಗ್ತದೆ ಕರ್ನಾಟಕ ರಾಜ್ಯಕ್ಕೆ. ಮತ್ತು ನಮಗೇನಾದರೂ 75 ವರ್ಷಗಳಿಂದ ಇದೇ ಕಥೆ ಆದರೆ ಸರ್, ಎಲ್ಲ ಪಾರ್ಟಿ ಸರ್ಕಾರ ಬಂದು ಹೋದು ಇಲ್ಲಿ ನಮಗೆ ರಾಯಚೂರಿಗೆ ಅನ್ಯಾಯ ಮಾಡ್ಕೊಂತೇ ಬಂದಾರ. ಈಗ ಸೆಂಟ್ರಲ್ ಗೌರ್ಮೆಂಟ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂತ ಹೆಸರಿಟ್ಟಾರೆ ರಾಯಚೂರು. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ರಾಯಚೂರು ಆ್ಯಂಡ್ ಯಾದಗಿರಿ. ಆದರೆ ಏನು ಆಸ್ಪಿರೇಷನಲ್ ನನಗಂತ ಅರ್ಥ ಆಗಿಲ್ಲ. ಇಲ್ಲ, ನಮ್ಮ ರಾಯಚೂರು ಜಿಲ್ಲೆನ ಒಂದು ಸ್ಟೇಟ್ ಮಾಡ್ತೀವಿ ನಾಳೆ. ನಾವು ಯಾಕೆ ಗುಲ್ಬರ್ಗ ಜೊತೆಗೆ ಇದ್ದರೆ ಏನು ಹೈದರಾಬಾದ್ ಕರ್ನಾಟಕನ ಇದ್ದರೆ ಉಪಯೋಗ ಇಲ್ಲ ನಮ್ಗೆ.